ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಜೋಶಲ್ಲೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇವತ್ತು ಸ್ಯಾಟರ್ಡೆ. ನಾವೆಲ್ಲರೂ ಮನೇಲೇ ಇರ್ತೀವಿ. ಮೇಯ್ನಾಗಿ ಅಶೋಕ್ ಇವತ್ತು ಫ್ರೀ ಇರ್ತಾರೆ. ನನಗೆ ಲಡ್ಡುಗೆ ತುಂಬ ಖುಷಿ. ಇವತ್ತು ಆದಷ್ಟು ಫ್ರೀಯಾಗಿ ಇರೋಕ್ಕೆ ಟ್ರೈ ಮಾಡ್ತೀವಿ. ಯಾವುದಾದ್ರು ಆಗಿಲ್ದಿರೋ ಕೆಲಸಗಳನ್ನ ಇವತ್ತು ಮಾಡ್ಕೊತೀವಿ. ಇವತ್ತು ಬೆಳಗ್ಗೆ ಲೇಟಾಗೇ ಎದ್ದಿದ್ದೀವಿ. ಎದ್ಬಿಟ್ಟು ಟೀ ಮಾಡ್ಕೊಂಡು ಆರಾಮಾಗಿ ಕುಡಿದು, ಅಶೋಕ್ಗೆ ಏನು ತಿಂಡಿ ಬೇಕು ಅಂದರೆ ಅವ್ರಿಗೆ ಯಾವಾಗಲೂ ಕೇಳೋದು ರೊಟ್ಟಿ ಮಾಡು, ಚಟ್ನಿ ಮಾಡು ಅಂತ. ಅವ್ರ ಫೇವ್ರೆಟ್ ರೊಟ್ಟಿ. ಸೊ ಹಂಗಾಗಿ ರೊಟ್ಟಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ರೊಟ್ಟಿನ ಅನ್ನ ಹಾಕೇ ಮಾಡೋದು. ಅನ್ನ ಬಿಸಿದಾದರೂ ಸರಿ, ಅಥವಾ ನೆಕ್ಸ್ಟ್ ಡೇ ಹಿಂದಿನ ದಿನ ಉಳಿದಿರುತ್ತಲ್ಲ ಅದನ್ನಾದರೂ ಸರಿ, ಅನ್ನ ಹಾಕೇ ನಾವು ರೊಟ್ಟಿ ಮಾಡೋದು. ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ಏನಾದರೂ ಹಳೆ ಅನ್ನ ಹಿಂದಿನ ದಿನದಾಗಿದ್ದರೆ ಸ್ವಲ್ಪ ನೀರು ಉಪ್ಪು ಹಾಕಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳಿ. ಇಲ್ಲ ಬಿಸಿ ಅನ್ನ ಆಗಿದ್ದರೆ ಇನ್ನು ತುಂಬ ಒಳ್ಳೆಯದು. ಬಿಸಿ ಅನ್ನನ ಸ್ಲ್ಯಾಬ್ ಮೇಲೆ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ನಿಮ್ಗೆ ಯಾವ ಹಿಟ್ಟಲ್ಲಿ ರೊಟ್ಟಿ ಮಾಡಬೇಕು ಅನಿಸುತ್ತೋ ಆ ಹಿಟ್ಟಲ್ಲಿ ರೊಟ್ಟಿ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಈ ಥರ ಕೈಯೆಲ್ಲ ನೀಟಾಗಿ ತೊಳ್ಕೊಂಡು ಮಿದ್ಕೊಂಡು ಅದು ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಿದಿತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅದೇ ಈ ರೊಟ್ಟಿ ಮಾಡೋ ಟ್ರಿಕ್ಕು. ನಮ್ಮ ಕಡೆ ಎಲ್ಲ ನಾವು ಕೈಯಲ್ಲೇ ತಟ್ಟೋದು. ಇಲ್ಲಿ ಥರ ಬಳಿಯೋ ರೊಟ್ಟಿ ಅವೆಲ್ಲ ನಮ್ಮ ಕಡೆ ಇಲ್ಲ. ಹಂಗಾಗಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಅನ್ನ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಹಿಟ್ಟನ್ನು ಮಿದ್ಕೊಂಡು ನಮ್ಮನೇಲಿ ಮ್ಯಾಕ್ಸ್ ಟು ಮ್ಯಾಕ್ಸು 4 ರೊಟ್ಟಿ ಆದರೆ ಜಾಸ್ತಿ ನಮ್ಮನೇಲಿ. ಯಾಕೆಂದರೆ ಲಡ್ಡು ತಿಂದರೆ ತಿಂತಾನೆ, ಇಲ್ಲ ಅಂದರೆ ಇಲ್ಲ. ಅಶೋಕ್ ನಾನು ಮೂರು ಮಾಡ್ಕೊತೀವಿ. ಒಂದೊಂದು ಸಲ ಒಂದು ಮಿಕ್ಕಿದ್ರೂ ನಾವು ಮಧ್ಯಾಹ್ನ ತಿಂತೀವಿ. ಯಾಕೆಂದರೆ ರೊಟ್ಟಿ ಅಶೋಕ್ಗೆ ಫೇವ್ರೇಟ್ ಅಲ್ವಾ. ರೊಟ್ಟಿ ಇದ್ದರೆ ಮಧ್ಯಾಹ್ನನೂ ತಿಂತಾರೆ ಅವರು. ಬೇಡ ಅಂತ ಏನು ಹೇಳಲ್ಲ. ನಾನು ಏನೇ ಬಿಸಿ ಅಡುಗೆ ಮಾಡಿದ್ರೂ ಅವ್ರಿಗೆ ಮಾತ್ರ ರೊಟ್ಟಿನೇ ಬೇಕು ಅವತ್ತು ಇದ್ದರೆ. ಅವ್ರಿಗೆ ಚಟ್ನಿ ರೊಟ್ಟಿ ಕಾಂಬಿನೇಷನ್ ಎಲ್ಲ ತುಂಬ ಇಷ್ಟ. ಅದರಲ್ಲೂ ಹುಳ್ಳಿಕಾಳು ಚಟ್ನಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ನಾನೇನು ಮಾಡ್ಕೋತೀನಿ ಅಂದರೆ, ನಾವು ಇರೋರೇ ಇಬ್ಬರಲ್ವ, ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯೂಶ್ವಲಾಗಿ ಊರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಅನ್ನನ ಆವಾಗಲೇ ಕಲಸಿ, ಹಿಟ್ಟನ್ನು ಅನ್ನನ ಆವಾಗಲೇ ಕಲಸಿ ಮಿದ್ಕೊಂಡು ಆವಾಗಲೇ ತಟ್ತಾರೆ. ಅದು ಜಾಸ್ತಿ ಜನ ಇದ್ದರೆ. ನಾನೇನು ಮಾಡ್ತೀನಿ, ನನಗೆ ಗೊತ್ತಲ್ವ ನಮ್ಮನೇಲಿ 3 ಇಲ್ಲ 4 ಆದರೆ ಬೇಜಾನಾಗೋಯ್ತು. ಸೊ ಹಂಗಾಗಿ ನಾನು ಈ ಥರ ಮಾಡಿ ಇಟ್ಕೋತೀನಿ. ನಾನು ಯಾವಾಗಲೂ ಮದುವೆಗಿಂತ ಮೊದಲು ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಾಯಿದ್ರೆ, ಮಮ್ಮಿಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಅವರು ಕೊಡೋರು. ಮಮ್ಮಿ ಕೊಟ್ಟರೆ ನೋಡಿ, ಈ ಥರ ಬೆರಳು ಮಾರ್ಕ್ ಬರಬಾರ್ದು, ನೀನು ಹಂಗೆ ತಟ್ಟು, ಈ ಬಲಗಡೆ ಕೈನ ಅದಕ್ಕೆ ಸಪೋರ್ಟಿವ್ ಆಗಿ ಕೊಡು, ಆವಾಗ ಎಡ್ಜೆಲ್ಲ ಕ್ರ್ಯಾಕ್ ಬರಲ್ಲ ಅಂತ ಹೇಳೋರು. ಆವಾಗ ಅಯ್ಯೋ ಇದೇನಪ್ಪ ಬರ್ತಾನೇ ಇಲ್ಲ, ಕೈಗೆಲ್ಲ ಅಂಟುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಅಶೋಕ್ಗೆ ರೊಟ್ಟಿನೇ ಇಷ್ಟ. ಕಲೀಲೇಬೇಕಲ್ವಾ. ಮಮ್ಮಿ ಹತ್ರ ಕಲ್ತಿದ್ದು ಸ್ವಲ್ಪ ಐಡಿಯಾ ಇತ್ತು, ಹಿಂಗೆ ಮಾಡಿದ್ರೆ ಈ ಥರ ಚೆನ್ನಾಗಾಗತ್ತೆ ಅಂತ. ಮಾಡ್ತಾ ನೋಡಿ ಈ ಥರ ಬಂತು. ಈ ಹಂಚಿನ ಕತೆ ನಮ್ಮ ಅತ್ತೆ ಕೊಟ್ಟಿರೋದು. ಇನ್ನೊಂದು ಹಂಚಿದೆ, ಅದು ನಮ್ಮ ಮಮ್ಮಿ ಕೊಡಿಸಿರೋದು. ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ನನಗೆ ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು ಅನಿಸುತ್ತೆ ಅದನ್ನು ಯೂಸ್ ಮಾಡ್ತೀನಿ. ಈ ಥರ ನನ್ನ ರೊಟ್ಟಿ ಕತೆ. ಆಮೇಲೆ ಎಲ್ಲ ತಟ್ಬಿಟ್ಟು ಅದನ್ನು ನೀಟಾಗಿ ನೈಸ್ ಮಾಡು ಅಂತ ಹೇಳೋರು. ಅದನ್ನು ಮತ್ತೆ ತಟ್ಟಿ ನೀಟಾಗಿ ಕಲಿತು, ನೀವೇನೇ ಕಲೀರಿ ನಿಮ್ಮ ಅಮ್ಮಂದಿರಿಗೆ ನೀವು ಮಾಡೋದು ಇಷ್ಟನೇ ಆಗಲ್ಲ. ಯಾವಾಗಲೂ ಹೇಳ್ತಾರೆ, ಈ ಥರ ಅಲ್ಲ ಹಿಂಗೆ ಮಾಡು ಅಂತ ಹೇಳ್ತಾರೆ. ನೀವೆಷ್ಟೇ ಪರ್ಫೆಕ್ಟಾಗಿ ಮಾಡಿ, ಅಮ್ಮಂದಿರಿಗೆ ಮಕ್ಕಳು ಏನೇ ಮಾಡಿದರೂ ಅವ್ರು ಮಾಡೋದೇ ಕರೆಕ್ಟು. ನಮ್ಮ ಮಮ್ಮಿನೂ ಅಷ್ಟೇ ಯಾವಾಗಲೂ ಹೇಳ್ತಿರ್ತಾರೆ, ಇದು ನೀಟಾಗಿ ಇಟ್ಕೋ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಈಗ ರೊಟ್ಟಿ ನಾನು ಮಾಡೋದು ಕಲ್ತಿದ್ದೀನಿ ಚೆನ್ನಾಗಿ. ಏಕೆಂದರೆ ನಮ್ಮ ಮನೇಲಿ ವಾರಕ್ಕೆ 2 ಸಲ 3 ಸಲ ಏನು ತಿಂಡಿ ಬೇಕು ಅಂದರೆ ಅಶೋಕ್ ಫಸ್ಟ್ ಹೇಳೋದೆ ರೊಟ್ಟಿ ಮಾಡಿಬಿಡಮ್ಮ ಅಂತ ಹೇಳ್ತಾರೆ. ರೊಟ್ಟಿ ಮಾಡೋದು ಇವಾಗ ನನಗನ್ಸುತ್ತೆ ಈಸಿ ಆಗಿಬಿಟ್ಟಿದೆ. ಮೊದಲು ಅಯ್ಯೋ ತಟ್ಟಬೇಕು, ಬೇಯಿಸ್ಬೇಕು, ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೊತಾ ಇದ್ದೆ. ಈಗ ರೊಟ್ಟಿ ನನಗೆ ಆರಾಮಾಗೋಗಿದೆ, ಯಾಕೆಂದರೆ ಮಾಡೋಕ್ಕೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಅನಿಸುತ್ತೆ. ಇವತ್ತು ಸ್ವಲ್ಪ ನಮಗೆ ಹೊರಗಡೆದು ಕೆಲಸ ಇತ್ತು. ಬೇಗ ತಿಂಡಿ ತಿಂದ್ಬಿಟ್ಟು ಹೊರಟ್ವಿ. ಅದಕ್ಕೆ ಲಡ್ಡುನೆಲ್ಲ ರೆಡಿ ಮಾಡಿಕೊಂಡು ಅವನಿಗೂ ತಿಂಡಿ ತಿನ್ನಿಸಿ, ನಾವು ತಿಂಡಿ ತಿನ್ನಿಸಿ, ಮಧ್ಯಾಹ್ನಕ್ಕೆ ಏನೂ ಅಡುಗೆ ಮಾಡಿರಲಿಲ್ಲ. ಹಂಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನಗಿವತ್ತು ತುಂಬ ಇಷ್ಟ ಆಗೋ ಜಾಗಕ್ಕೆ ಹೋಗ್ತೀನಿ. ತೋರಿಸ್ತೀನಿ ಬನ್ನಿ ಎಲ್ಲಿಗೋಗಿದ್ದೀನಿ ಅಂತ. ನಮ್ಮ ಲಡ್ಡು ಮದರ್ಹುಡ್ಡಲ್ಲಿ ಹುಟ್ಟಿದ್ದು. ಸೊ ಅಲ್ಲಿಗೆ ಅವನದೇ ಸ್ವಲ್ಪ ಏನೋ ಬರ್ತ್ ಸರ್ಟಿಫಿಕೇಟು ಕರೆಕ್ಷನ್ ಮಾಡಿಸ್ಬೇಕಿತ್ತು, ಅದಕ್ಕಂತ ಕೊಡೋಕ್ಕೆ ಹೋಗಿದ್ವಿ.
ಲಡ್ಡುಗೆ ಮೊದಲೇ ಹೇಳ್ಕೊಳ್ತಾ ಇದ್ವಿ, ಲಡ್ಡು ಹುಷಾರಾಗಿರಬೇಕು, ಅಲ್ಲಿ ಗಲಾಟೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಅವನು ಆಬ್ವಿಯಸ್ಲಿ ಕೇಳಲ್ಲ, ನಾವು ಹೇಳೋದು ನಾವು ಹೇಳ್ತೀವಿ. ಅವನದು ಬರ್ತ್ ಸರ್ಟಿಫಿಕೇಟ್ ಸ್ವಲ್ಪ ಕರೆಕ್ಷನ್ ಮಾಡಿಸೋದಿತ್ತು, ಅಲ್ಲಿ ಕೊಟ್ಬಿಟ್ಟು ಅವನಿಗೂ ಹೇಳ್ತಾಯಿದ್ದೆ, ನೋಡಮ್ಮ ನೀನು ಇಲ್ಲೇ ಹುಟ್ಟಿದ್ದು ಅಂತ ತೋರಿಸ್ತಾ ಇದ್ವಿ. ಇಲ್ಲಿ ತುಂಬ ಮೆಮೊರೀಸ್ ಇದೆ. ನಾನು ಯಾವಾಗಲೂ ಸ್ಕ್ಯಾನಿಂಗು ಅದು ಇದು ಚೆಕಪ್ಗೆ ಎಲ್ಲ ಹೋಗ್ತಾನೇ ಇರ್ತಿದ್ದೆ. ನಮ್ಮ ಮನೆಗೆ ನಿಯರ್ ಇದೆ ಇದು ಸ್ವಲ್ಪ, ಸೊ ಹಂಗಾಗಿ ಇಲ್ಲಿಗೆ ಹೋಗ್ತಾಯಿದ್ವಿ ನಾವು. ನಮ್ಮ ಡಾಕ್ಟ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನ್ನ ನೋಡ್ಕೋತಾಯಿದ್ರು. ನನ್ನ ಪ್ರೆಗ್ನೆನ್ಸಿ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು. ಇದೇ ಫ್ಲೋರಲ್ಲಿ 3ನೇ ಈ ಅವಾರ್ಡೋ ಏನೋ ಅನಿಸುತ್ತೆ, 3-4 ಮರ್ತೋಗಿದೆ. ಒಟ್ಟಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಲಡ್ಡು ಹುಟ್ಟಿದಾಗ ನಮ್ಮನ್ನು ಇಲ್ಲೇ ಶಿಫ್ಟ್ ಮಾಡಿದ್ದು. ಡೆಲಿವರಿಗೆ ಮೇಲಿತ್ತು. ಆಮೇಲೆ ಹೋಗಿ ಆ ವಾರ್ಡನ್ನು ಹತ್ರ ಹೋಗಿ ನೋಡಿಕೊಂಡು ನಮ್ದೇನು ಕೆಲಸ ಇತ್ತು ಅದನ್ನೆಲ್ಲ ಕೊಟ್ಬಿಟ್ಟು, ಅವತ್ತು ಸ್ಯಾಟರ್ಡೆ ಅಲ್ವಾ ನಮ್ಮದು ವಾರ, ಮನೆ ದೇವ್ರ ವಾರ, ಬರುವಾಗಲೇ ಪೂಜೆಗೆ ಹೂವನೂ ತೊಗೊಂಡು, ಆಮೇಲೆ ಇನ್ನೊಂದು ಕೆಲಸ ಇತ್ತು. ಇವತ್ತು ಸಾಯಂಕಾಲ ಅಶೋಕ್ ಫ್ರೆಂಡು ಒಂದು ಬರ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆನೇ ತೊಗೊಂಬಂದು ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಏನಾಗುತ್ತೆ ಸಾಯಂಕಾಲ ಅಂದರೆ ನಾವು ಏನೇ ಬೇಗ ಅಂದರೂ ಹೊರಡೋಕ್ಕಾಗಲ್ಲ. ಹೊರಟು ಮತ್ತು ಅಲ್ಲಿ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿಬಿಡುತ್ತೆ. ಅವತ್ತು ಬೇರೆ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಇತ್ತು. ಮೊದಲೇ ತೊಗೊಂಡೋಗಿ ಇಟ್ಕೊಬಿಡೋಣ ಅಂತ ಸೀದಾ ಹಾಸ್ಪಿಟ್ಲಿಂದ ಮನೆಗೇನೇನು ಬೇಕು, ಹೂವು, ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ತೊಗೊಂಡು ಮತ್ತು ಝುಡಿಯೋಗೆ ಹೋಗಿ, ಝುಡಿಯೋದಲ್ಲಿ ಏನು ಬೇಕೋ ಅದನ್ನು ತೊಗೊಂಡು, ಏನೂ ತೋರಿಸಲ್ಲ ನಾನಿಲ್ಲಿ, ಯಾಕೆಂದರೆ ಗಿಫ್ಟ್ ಕೊಡೋದಲ್ವ, ಚೆನ್ನಾಗಿರಲ್ಲ. ಸೀದಾ ಅಲ್ಲಿಂದ ಅಲ್ಲಿ ನೋಡಿ ನಮ್ಮ ಲಡ್ಡುಗೇನು ಖುಷಿ ಅಂತ, ಅವನಿಗೆ ಪರ್ಫ್ಯೂಮ್ ಸೆಕ್ಷನ್ ಹೋಗ್ಬಿಡ್ತಾನೆ. ಪರ್ಫ್ಯೂಮ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಎಳೆಯೋದು, ಮುಟ್ಟೋದು. ನನಗೆ ಭಯ ಏನು ಅಂದರೆ ಏನಾದ್ರು ಬೀಳ್ಸ್ಕಿಳಿಸ್ಬಿಡ್ತಾನೆ ಅಂತ. ಯಾವ ಮಾಲ್ಗೋದ್ರೂ ಇದೇ ಕತೆ. ಒಂದು ಇಲ್ಲಾದರೂ ಸರಿ, ಮ್ಯಾಕ್ಸ್ಗಾದರೂ ಸರಿ, ಅವನ ಹಿಂದೆ ಫಾಲೋ ಮಾಡ್ಕೊಂಡು ನಾನು ಹೋಗೋದು. ನನಗೇನು ಬೇಕು ನೋಡೋಕ್ಕೆ ಟೈಮೇ ಕೊಡಲ್ಲ ಇವನು. ಅಲ್ಲಷ್ಟು ಹೆಣ್ಮಕ್ಳು ಥಿಂಗ್ಸ್ ಇದೆ, ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ರೀಸನಬಲ್ ಕೂಡ ಝುಡಿಯೋಲಿ. ನೋಡೋಣ ಅಂತಂದರೆ ಇವ್ನು ಬಿಡೋದೇ ಇಲ್ಲ ಅಂತಾನೆ. ಇವ್ನು ಹಿಂದೆ ಸುತ್ತಬೇಕು. ಅಶೋಕ್ ಬಿಲ್ಲಿಂಗ್ ಹೋಗಿದ್ದಾರೆ. ನಾವು ಮೊದಲೇ ಮಾತಾಡ್ಕೊಂಡು ಹೋಗಿದ್ವಿ, 10 ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸಲ್ಲಿ ನಾವು ಎಲ್ಲ ಮುಗಿಸಿ ಬಿಲ್ಲಿಂಗ್ ಮಾಡಿ ಮನೆಗೆ ಹೊರಡ್ತಾ ಇರಬೇಕು. ಇಲ್ಲಾಂದರೆ ಇವನು ನಮ್ಮನ್ನು ಬಿಡಲ್ಲ, ಎಲ್ಲ ಹೇಳಿತಾನೆ ಮಾಡ್ತಾನೆ ಅಂತೇಳಿ ಸೀದಾ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ, ಮಲ್ಕೊಂಡು ಮಧ್ಯಾಹ್ನ ಇನ್ನೇನು ವಾರ ಮಾಡೋದು ಅಂತ ನಾನು ರೆಸ್ಟ್ ಮಾಡಿ ಸಾಯಂಕಾಲ ಎದ್ದು ಸ್ನಾನ ಮಾಡಿಬಿಟ್ಟು ವಾರ ಮಾಡಿಕೊಂಡೆ. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು, ಅದೆಲ್ಲ ತೋರ್ಸೋಕ್ಕಾಗಿಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸಾಯಂಕಾಲ ಫಂಕ್ಷನ್ ಬೇರೆ ಇತ್ತು ಅಂದ್ಬಿಟ್ಟು ನಾನು ಬೇಗ ಮಾಡಿಕೊಂಡೆ. ಇದೇ ಲೇಟ್ ಆಗಿಬಿಟ್ರೆ ಲಡ್ಡು ಎದ್ದು ನಾನು ಏನೂ ಮಾಡೋಕ್ಕೆ ಬಿಡಲ್ಲ. ಅಶೋಕ್ ಬೇರೆ ಅವತ್ತು ಎಲ್ಲೋ ಹೋಗಿದ್ರು, ಈವ್ನಿಂಗ್ ಇರಲಿಲ್ಲ. ಸೊ ಹಂಗಾಗಿ ನಾನೇ ಎಲ್ಲ ಮಾಡಿಕೊಂಡೆ. ಈ ಬರ್ಡೇ ಥೀಮ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವ್ರ ಥಾಟ್ ಹೆಂಗೆ ಮಾಡಿದ್ದಾರೆ ಅಂದರೆ, ಪೇರೆಂಟ್ಸು ಬರ್ಡೇಗೆ ಬಂದರೆ ಆರಾಮಾಗಿರಬೇಕು ಆ ಥರ ಥಿಂಕ್ ಮಾಡಿದ್ದಾರೆ. ಹೆಂಗೆ ಅಂತ ನೋಡಿ ಈಗ ತೋರಿಸ್ತೀನಿ. ಇದು ಹಾಲ್ ಕಮ್ ಪ್ಲೇ ಏರಿಯಾ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಆ ಪಾಪುಗೆ ಮರ್ಮೇಡ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವ್ರ ಅಮ್ಮ ಎಲ್ಲ ಮರ್ಮೇಡ್ ಥೀಮೇ ಮಾಡಿದ್ದಾರೆ. ಅಲ್ಲಿ ಪ್ಲೇ ಏರಿಯಾ. ನಮ್ಮ ಲಡ್ಡು ಎಷ್ಟು ಎಂಜಾಯ್ ಮಾಡ್ದೆ ಅಂದರೆ, ಒಂದು 3 ಇಯರ್ಸ್ ಇದ್ವಿ ಅನಿಸುತ್ತೆ. ನಾವು ಒಂದು ಸಲನೂ ಅವನ್ನ ಹಿಡ್ಕೊಳ್ಳೇ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ದ. ಅಲ್ಲಿ ಓಡ್ತಾ ಇದ್ದಾನೆ, ಇಲ್ಲಿ ಓಡ್ತಾ ಇದ್ದಾನೆ, ಇಲ್ಲಿ ಮಾಡ್ತಾ ಇದ್ದಾನೆ. ನಾವು ಅಂದ್ಕೊಂಡಿಲ್ಲ ಯಾವತ್ತೂ ಅವ್ನು ಇಷ್ಟೊಂದು ಸಪೋರ್ಟ್ ಮಾಡ್ತಾನೆ. ಎಲ್ಲೇ ಫಂಕ್ಷನ್ಗೆ ಹೋದ್ರು, ಏನೇ ಹೋದ್ರು, ಇಲ್ಲ ನಾನು ನೋಡ್ಕೊತಾ ಇರಬೇಕು, ಇಲ್ಲ ಅಶೋಕ್ ನೋಡ್ಕೊತಾ ಇರಬೇಕು. ಇಲ್ಲಿ ಹೆಂಗಾಯಿತು ಅಂದರೆ, ಆರಾಮಾಗಿ ಅವ್ನ ಪಾಡಿಗೆ ಅವನ್ನ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಕುತ್ಕೊಂಡು ನೋಡ್ತಾಯಿದ್ವಿ ಏನೇನು ಮಾಡ್ತಾನೆ, ಎಲ್ಲೆಲ್ಲಿಗೆ ಹೋಗ್ತಾನೆ, ಯಾವಾಗೆ ಮಾಡ್ತಾನೆ. ಯಾಕೆಂದರೆ ಅವ್ನು ಯಾವತ್ತೂ ನಾವು ಈ ಥರ ಪ್ಲೇ ಏರಿಯಾ ಕರ್ಕೊಂಡೋಗಿಲ್ಲ. ಇವನು ಆ ಥರ ಪರ್ಸನ್ ಅಲ್ಲ. ಅಂದರೆ ಈ ಆಟ ಆಡಬೇಕು ಅಲ್ಲ, ಅವನದೇ ಬೇರೆ ಥರ. ಈ ಮನೇಲಿ ಟಾಯ್ಸ್ ಎಷ್ಟೇ ಇದ್ದರೂ ಲಡ್ಡು ಅದನ್ನು ಯಾವುದನ್ನು ಮುಟ್ಟಲ್ಲ. ಮಮ್ಮಿ ಎಲ್ಲಾದರೂ ಹೊರಗಡೆ ಹೋದರೆ, ಆಮೇಲೆ ನಮ್ಮ ಅತ್ತೆಯರು ಎಲ್ಲಾದರೂ ಹೊರಗಡೆ ಹೋದರೆ ಅವನಿಗೆ ಯಾವಾಗಲೂ ಟಾಯ್ಸ್ ತೊಗೊಬರ್ತಾರೆ. ಆಮೇಲೆ ಅಕ್ಕ, ಹಂಗಾಗಿ ಮನೇಲಿ ಫುಲ್ಲು ಒಂದು ಎಲ್ಲ ಥರ ಟಾಯ್ಸು ಇದೆ. ಅವನಿಗೆ ಅದು ಯಾವ ಟಾಯ್ಸು ಬೇಕಾಗಿಲ್ಲ. ಅವನಿಗೆ ಹೊರಗಡೆ ಹೋದವಾಗ ಈ ಥರ ಈ ಸ್ಲೈಡ್ ಆಡೋದು, ಅಥವಾ ಈ ಎಲಿಫೆಂಟ್ ಇದೆಯಲ್ಲ ಅದನ್ನ ಎತ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳೋದು. ಗಂಡು ಮಕ್ಕಳು ಆಟಗಳೇ ಒಂಥರ ಬೇರೆ ಥರ ಇರುತ್ತೆ. ಸೊ ಬಟ್ ಹೆಂಗಾದರೂ ಆಗಲಿ ಚೆನ್ನಾಗಿ ಎಂಜಾಯ್ ಮಾಡ್ದ. ನನಗೂ ಅಶೋಕ್ಗೂ ಒಂಚೂರು ಏನೂ ತೊಂದರೆ ಕೊಟ್ಟಿಲ್ಲ.
ಹೇಳ್ಬೇಕು ಅಂದರೆ ನಾವೇ ಬಾರಪ್ಪ ಟೈಮ್ ಆಯಿತು ಅಂತ ಕರ್ಕೊಂಬರ್ತಾಯಿದ್ವಿ. ಏನು ಒಂದು 60 ಮೆಂಬರ್ ಕರೆದಿದ್ರು ಅಂತ ಅನಿಸುತ್ತೆ. ಬರ್ಡೇ ಆಗಿರೋದ್ರಿಂದ ಎಲ್ಲ ಮಕ್ಕಳೇ ಇದ್ದರು. ಹಂಗಾಗಿ ಇವನು ಚೆನ್ನಾಗಿ ಆಡೋಕ್ಕೆ ಸರಿ ಆಯಿತು. ನಮಗೂ ಪೇರೆಂಟ್ಸ್ಗಳಿಗೆಲ್ಲ ಮಾತಾಡೋಕ್ಕೂ ಟೈಮ್ ಸಿಕ್ತು, ಒಬ್ರಿಗೊಬ್ರು ಮಾತಾಡೋಕ್ಕೆ, ಅವ್ರು ಹೆಂಗೆ ಇವ್ರು ಹೆಂಗೆ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಚೆನ್ನಾಗಿ ಅನ್ನಿಸ್ತು. ನಾನು ಯೂಶ್ವಲಾಗಿ ಬರ್ಡೇ ಪಾರ್ಟಿ ಅಂದರೆ ಈ ಥರ ಗೇಮ್ಸ್ ಇರುತ್ತೆ, ಏನೋ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನಾನು ಈ ಥರ ಬರ್ಡೇ ಪಾರ್ಟಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಮೊದಲೇ ಗೊತ್ತಿದ್ದರೆ ನಮ್ಮ ಲಡ್ಡು ಬರ್ಡೇ ಪಾರ್ಟಿನೂ ಹಿಂಗೆ ನಮ್ಮ ಫ್ಯಾಮಿಲಿಯವ್ರನ್ನ ಮಾತ್ರ ಕರೆದು ಮಾಡ್ಬೋದಾಗಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಅವ್ನ ಬರ್ಡೇನೂ ತುಂಬ ಚೆನ್ನಾಗಾಯಿತು ಊರಲ್ಲಿ. ನಾನು ಆ ವಿಡಿಯೋನೂ ಹಾಕಿದ್ದೀನಿ, ಹೋಗಿ ನೋಡಿ. ಆಮೇಲೆ ಅದೆಲ್ಲ ಆದಮೇಲೆ ನಾನು ಇದನ್ನು ತೋರಿಸ್ಬೇಕಿತ್ತು ನೋಡಿ, ಎಷ್ಟು ಸಿಂಪಲ್ಲಾಗಿ ಪಾಪುಗೆ ಮರ್ಮೇಡ್ ಥೀಮ್ ಅಂದರೆ ತುಂಬ ಇಷ್ಟ ಆಯ್ತಂತೆ. ಸೊ ಅವ್ರ ಅಮ್ಮ ಅದನ್ನೇ ಹುಡುಕಿ ಅವ್ರಿಗೆ ಹೇಳಿ ಮಾಡಿಸಿದ್ದಾರೆ. ಪಾಪು ಬಟ್ಟೆ ಕೂಡ ಅಷ್ಟೇ, ಫುಲ್ಲು ಮರ್ಮೇಡ್ ಬಟ್ಟೆ, ಆಮೇಲೆ ಜ್ಯುವೆಲ್ಸು, ಸ್ಯಾಂಡಲ್ಸು, ಪ್ರತಿಯೊಂದು ಕೂಡ ಆ ಪಾಪುಗೆ ಏನಿಷ್ಟ ಅದನ್ನೇ ನೋಡಿ ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ಅದೊಂದು ತುಂಬ ಇಷ್ಟ ಆಯಿತು. ಮತ್ತು ಎಲ್ಲರ ಹತ್ರನೂ ಆರಾಮಾಗಿ ಆ್ಯಕ್ಟಿವಾಗಿ ಮಾತಾಡ್ಕೊಂಡಿದ್ಲು.